ಅಕ್ರಮ ವಲಸಿಗರ ಎಷ್ಟು ಜನ ಬಂದಿದ್ದಾರೆ ದೇಶಕ್ಕೆ ಅಂತ ಗೊತ್ತಿದೆ ಇವತ್ತು. ಅಂದರೆ ಯಾವಾಗಿಂದ ಅಂದರೆ ನಮ್ಮ ಯಾವಾಗ ಸ್ವತಂತ್ರ ಬಂತು ಅವಾಗಿಂದನೂ ಬರ್ತಾನೇ ಇದ್ದಾರೆ ಬಂದಾದಾಗ ಈಗ ಕೇಂದ್ರ ಸರ್ಕಾರದಲ್ಲಿ ಒಂದು ಶಿಸ್ತು ಕ್ರಮ ತಗೊಂಡು ಬಾಂಗ್ಲಾ ವಲಸಿಗರನ್ನ ನಾವು ಹೊರಗಡೆ ಹಾಕಬೇಕು ಅಂತ ಒಂದು ನಿರ್ದೇಶನ ಮೇಲೆ ಒಂದು ಆದೇಶದ ಮೇಲೆ ನಡೀತಾ ಇರಬೇಕಾದ್ರೆ ರಾಜ್ಯ ಸರ್ಕಾರ ಯಾವ ಕ್ರಮ ತಗೊಂಡಿದೆ? ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಯಾವ ಕ್ರಮ ತಗೊಂಡಿದೆ? ಇವತ್ತು ಕೋಗುಲಲ್ಲಿ ಅಲ್ಲಿ ಡೆಮಾಲೇಷನ್ ಮಾಡಿದ್ರೆ ಕೇರಳ CM ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅವ್ರ ಮನೆ ಕಟ್ಕೊಡಿ ಅಂತೇಳಿ ಅವ್ರ ಪರ ನಿಂತ್ಕೊಂತಾರೆ. ಅಂಥ ಪರಿಸ್ಥಿತಿ, ಹೀನಾಯ ಪರಿಸ್ಥಿತಿ ನಮ್ಮ ರಾಜ್ಯಕ್ಕೆ ಬಂದಿರೋದು ನಾವು ದೇಶದಲ್ಲಿ ನೋಡಿದ್ದೀವಿ. ಹಂಗಂತ ಹೇಳ್ದಂಥ ಪಿರಣಾಯಿ ಕೂಡ ಇವತ್ತು ಸೋತು ಸುಣ್ಣ ಆಗಿರೋದು ಕೂಡ ನೋಡಿದ್ದೀವಿ. ಇವತ್ತು ಈ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವ್ರು ತುಂಬ ಭಯ ಕಾಡ್ತಾ ಇದೆ, ಆತಂಕ ಕಾಡ್ತಾ ಇದೆ. ಯಾಕಂದರೆ ತುಂಬ ಏನೋ ಒಂದು ಕನಸಿದೆ ಅವ್ರಿಗೆ, ಈ ದೇಶದ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅನ್ನೋ ಒಂದು ಕನಸಿದೆ. ಇವತ್ತು ಸ್ಟಾಲಿನ್ ಹೇಳ್ತಾರೆ ಅವ್ರೊಂದು ಜೋಕರು ಅಂತಾರೆ, ಅವ್ರು ಜೋಕರ್ ಥರ ನಡ್ಕೊಂತ ಅಂತ ಇವತ್ತು ಎಲ್ಲ ರೀತಿಗಳಲ್ಲಿ ಕಾಣಿಸ್ತಾ ಇದೆ. ಯಾಕಂತ ಹೇಳ್ಬೋದು ಈ ಮಾತುಗಳು ಅಂತಂದ್ರೆ, EVM ಮಿಷನ್ ಬಗ್ಗೆ ಅಪಪ್ರಚಾರ ಮಾಡಿದವ್ರು ಯಾರು ದೇಶದಲ್ಲಿ? ಏನಾದ್ರೂ ಪ್ರೂವ್ ಮಾಡೋಕ್ಕಾಯ್ತಾ ಇವತ್ತವರೆಗೂ EVM ಮಿಷನ್ ಬಗ್ಗೆ? ಏನೆಲ್ಲ ಪ್ರಚಾರ ಮಾಡಿದ್ರು ಇವರು, EVM ಮಿಷನ್ನೇ ಸರಿ ಇಲ್ಲ ಅಂದ್ರು. ಇವ್ರು ಗೆದ್ದು ಬಂದಿರೋ ಕಡೆ ಸರಿ ಇದೆ ಅಂತಂದ್ರು, ಇವ್ರು ಗೆದ್ದಿರೋ ಕಡೆ ಸರಿ ಇಲ್ಲ ಅಂತ ಹೇಳಿದ್ರು. ಜನ ಮುಂದೆ ಬೆತ್ತಲೆ ಆದ್ರು. ಎರಡನೇ ವಿಚಾರ ಬಂದಾಗ ಏನಂದ್ರು? ಮತ ಚೋರಿ ಆಗೋಗಿದೆ, ಮತ ಚೋರಿ ಆಗಿದೆ ಮಾದೇಪುರದಲ್ಲಿ. ಒಬ್ಬೊಬ್ಬರಿಗೆ 10 ಓಟ್ ಇದಾವೆ, ಒಂದೊಂದ್ ಕಡೆ 4 ಓಟ್ ಇದಾವೆ, ಹೋಗಿ ಅಕ್ರಮ ಓಟ್ಗಳು ನಡೀತಾ ಇದಾವೆ, ಮತ ಚೌರ್ ಅಂತ ಅಪಪ್ರಚಾರ ಮಾಡಿದವರು ಕೂಡ ಇದೇ ರಾಹುಲ್ ಗಾಂಧಿ, ಇದೇ ರಾಜ್ಯದ ಕಾಂಗ್ರೆಸ್ನ ಏನು ರಾಜ್ಯದ ಮುಖ್ಯಮಂತ್ರಿಗಳು. ಜನನ ಮುಂದೆ ಬೆತ್ತಲೆ ಆದ್ರು. ಮತ ಚೋರ ಪ್ರೂವ್ ಮಾಡೋಕ್ಕಾಗ್ತಾ ಇಲ್ಲ ಇವತ್ತವರೆಗೂ. ಇವಾಗ ಆಯ್ತು ಮತ ಚೋರು ಅಂತ ಹೇಳಿದ್ರು. ವಾಟ್ ನೆಕ್ಸ್ಟ್ ಆಲ್ಟರ್ನೇಟ್ ಏನ್ ಮಾಡಬೇಕು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ? ಮತ ಚೋರನ್ನ ತಡಿಬೇಕು, ಅಕ್ರಮನ ತಡಿಬೇಕು. ತಡಿಬೇಕಾದ್ರೆ ಏನ್ ಮಾಡ್ಬೇಕು? ಪರಿಷ್ಕರಣೆ ಮಾಡ್ಬೇಕು. ಪರಿಷ್ಕರಣೆ ಯಾವ ರೀತಿ ಮಾಡ್ಬೇಕು? SRI ಮಾಡ್ಬೇಕು. SRI ಮಾಡೋದೇ ಇವಾಗ ಸರಿ ಅಂತ ಅಪಪ್ರಚಾರ ಮಾಡಿ ಅದನ್ನು ವಿರೋಧ ಮಾಡಿದಾರೆ ಯಾರು? ಇದೇ ಸನ್ಮಾನ್ಯ DK ಶಿವಕುಮಾರ್ ಅವರು ಡೆಪ್ಯೂಟಿ CM ಆಗಿದ್ದಾಗ, ನೀರಾವರಿ ಇಲಾಖೆ ಸಚಿವರಾಗಿದ್ದಾಗ, ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿದ್ದಾಗ, KPCC ಅಧ್ಯಕ್ಷರಾಗಿದ್ದಾಗ ಇದನ್ನ ವಿರೋಧ ಮಾಡಿದ್ರು. SIR ಮಾಡಲೇಬಾರ್ದು, ತಪ್ಪೋದು, ಸರಿ ಇಲ್ಲ, ಅದು ನಮಗೆ SRI ಮಾಡೋದು ಸರಿ ಇಲ್ಲ ಅಂತೇಳಿ ವಿರೋಧ ಮಾಡಿದವರು ಮೊನ್ನೆ ಮೊದಲು SIR ಮನೆಗೆ ಕರ್ಸ್ಕೊಂಡು SIR ಬಗ್ಗೆ ವಿಚಾರನ ಪ್ರಕಟ ಮಾಡಿದ್ರು. ಸರಿ ಇದೆ SIR ಅನ್ನೋದು ಮಾಡಬೇಕು ಅಂತ ಅವರೇ ಹೇಳಿದ್ರು. ಅಲ್ಲ ಮಾಡಿದ್ರು ಏನಾದ್ರು ಹೇಳ್ತೀರಿ, ಮಾಡಿಲ್ಲ ಅಂದ್ರೆ ಅವರೇ ತಾನೇ ಇದನ್ನ ಅಪಪ್ರಚಾರ ಹುಟ್ಟಾಕಿದ ಕಾಂಗ್ರೆಸ್ ಸರ್ಕಾರ ತಾನೆ. ಅವರೇ ತಾನೆ ಅವ್ರ ತಾನೆ. ದೇಶದ ನಿಯಮ ಅಂದಾಗ ಮುಖ್ಯಮಂತ್ರಿನೂ ಪಾಲನೆ ಮಾಡಬೇಕು, ಪ್ರಧಾನಮಂತ್ರಿನೂ ಪಾಲನೆ ಮಾಡಿದ್ದಾರೆ. ಅಪ್ರಿಶಿಯೇಟ್ ಮಾಡಬೇಕು, ಅದನ್ನ ವೆಲ್ಕಮ್ ಮಾಡ್ತೀನಿ. ಅದನ್ನ DK ಶಿವಕುಮಾರ್ ಮನೆಗೆ ಕರೆದು SIR ಬಗ್ಗೆ ಒಮ್ಮತ ಕೊಟ್ಟು ಸರಿ ಇದೆ SIR ಮಾಡ್ಬೇಕಂತ ಮನೆ ಕರೆಯೋದಲ್ಲ, ಅದು ಹೋಗೋದು. ಆಯ್ತು, ಕೊಟ್ಟಾದ್ಮೇಲೆ ಇಲ್ಲಿ SRI ಮಾಡೋ ಪ್ರಕ್ರಿಯೆಗಳು ಹೇಗಿರ್ತವೆ? ಇವ್ರು ಹೇಳ್ತಾರೆ BL ಅವ್ರಿಗೂ ನಮ್ಮ ಸರ್ಕಾರ ಕೆಳಗಡೆ ಬರಲ್ಲ, DC ಇವ್ರು ಕೆಳಗಡೆ ಬರ್ತಾರ, ಸರ್ಕಾರ ಕೆಳಗಡೆ ಅಧೀನದಲ್ಲಿ ಬರ್ತಾರ, AC ಸರ್ಕಾರದ ಅಧಿಕಾರಕ್ಕೆ ಬರ್ತಾರ, ತಹಸೀಲ್ದಾರ್ ಇವರ ಅಧಿಕಾರದ ಕೈಗಡೆ ಬರ್ತಾರ, ಅವ್ರ ಕೆಳಗಡೆ ಬರೋರೆ ತಾನೇ ಇವರೆಲ್ಲ ಈ BLOಗಳೆಲ್ಲ. ಈಗ ಚುನಾವಣಾ ಆಯೋಗದಿಂದ ಬಂದವರೇ BLOಗಳು ಅಂತ. ಏನು ಚುನಾವಣಾ ಆಯೋಗ ಏನೋ ಹೊಸದಾಗ ಏನೋ ಅಪಾಯಿಂಟ್ಮೆಂಟ್ ಮಾಡಿ ಹೊರ ರಾಜ್ಯಗಳಿಂದ ಏನೋ BLOಗಳು ತಂದು ಅಪಾಯಿಂಟ್ಮೆಂಟ್ ಮಾಡಿದ್ಯಾ? ಹೊರ ರಾಜ್ಯಗಳಿಂದ BLOಗಳು ಬಂದ್ಬಿಟ್ಟು ಇವತ್ತು SIR ಮಾಡ್ತಾ ಇದ್ದಾರಾ? ಇವತ್ತು SIR ಮಾಡ್ತಾರ ರೀತಿಗಳು ಯಾವ ತರ ಇದೆ ಸರ್ಕಾರ, ರಾಜ್ಯ ಸರ್ಕಾರದಲ್ಲಿ ಅಂದ್ರೆ, ಇವತ್ತು ಮಸೀದಿಗಳು ಬೇಕು ಇವ್ರಿಗೆ, ಮಂದಿರಗಳು ಬೇಕು ಇವ್ರಿಗೆ, ಮದ್ರಾಸ್ಗಳು ಬೇಕು ಇವ್ರಿಗೆ, ಶಾದಿ ಮಹಲ್ಗಳು ಬೇಕು ರೀ. SIR ಪ್ರಕ್ರಿಯೆ ಇದೇನೇನ್ರಿ? ಸೆನ್ಸಸ್ ಅಂತ ನಡೀತಾ ಇತ್ತು, ಏನಿದೇನು ಹೊಸದೇನಲ್ಲ. ಇದನ್ನ ಹುಟ್ಟಾಕಿತ್ತು ನೆಹರು ಅವರು ಇರ್ಬೋದು, 3 ಸರಿ ಮಾಡಿದ್ದಾರೆ, ಇಂದಿರಾ ಗಾಂಧಿ ಅವರು 2 ಸತಿ ಮಾಡಿದ್ದಾರೆ. ಈ ರೀತಿಯಾಗಿ SIR ಹುಟ್ಟಾಕೊಂಡು ಬಂದಾದ್ಮೇಲೆ ಇವತ್ತು ನಾವು ಕೇಳೋ ಪ್ರಶ್ನೆ ಏನು ಅಂತಂದ್ರೆ, SIR ಅನ್ನೋದು ಏನು? ಪ್ರತಿಯೊಬ್ಬನ ಮನುಷ್ಯ, ಪ್ರತಿಯೊಬ್ಬ ಪ್ರಜೆ ಹಕ್ಕನ್ನ ಪ್ರತಿಯೊಬ್ಬ ಪ್ರಜೆಗೂ ಸಿಗ್ಬೇಕು. ಬಾಂಗ್ಲಾದೇಶದಿಂದ ಬಂದ ವಲಸಿಗರ ಬಗ್ಗೆ ಒಂದೇ ಒಂದು ಕಿಂಚಿಟ್ ಇವತ್ತು ನಿಮ್ದು ರಾಜ್ಯದಲ್ಲಿ ಏನಾಗಿದೆ ಅಂತ ಸ್ಟೇಟ್ಮೆಂಟ್ ಇಲ್ಲ. ಇವತ್ತು ನಾವು ಇಷ್ಟು ಜನ ನಾವು ವಲಸೆ ಬಾಂಗ್ಲಾದೇಶ ಆಚೆ ಹಾಕಿದೆ ಒಂದು ಮಾತಿಲ್ಲ. ಇವತ್ತವರೆಗೂ ಒಂದೇ ಒಂದು ಆಕ್ಷನ್ ತಗೊಂಡಿಲ್ಲ. ಇವತ್ತು ಅದನ್ನ ನೀವು ಮಸೀದಿಯಲ್ಲಿ ಅಕ್ರಮವಾಗಿ ಮಸೀದಿಯಲ್ಲಿ ಕರೆದು ಕುರಿಗಳ ತರ ತುಂಬಿ ಒಂದು ಗುಂಪಾಗಿ SRI ಮಾಡ್ತಾರೆ ಅಂದ್ರೆ, ಕಾಂಗ್ರೆಸ್ ಸರ್ಕಾರದ ಮನಸ್ಥಿತಿ ಇವತ್ತು ಯಾವ ರೀತಿ ಬಂದ್ ನಿಂತಿದೆ ಅಂದ್ರೆ, ಬಂದಿದೆ ಅಂತಂದ್ರೆ, SRI ನ ವಿರೋಧ ಮಾಡೋದು ಇವ್ರೆ, SRI ನ ಗುಂಪು ಕುರಿಗಳ ತರ ಕರ್ಕೊಂಡು SRI ಮಾಡ್ತದೆ, ಕಾನೂನು ವಿರುದ್ಧವಾಗಿ ನಡೀತಾರಂತ ಒಂದು ಸರ್ಕಾರ ಇದು. ಜನ ವಿರೋಧ ಸರ್ಕಾರ ಇದು, ರೈತರ ವಿರೋಧ ಸರ್ಕಾರ ಇದು, ಮತದಾರ ಪ್ರಭುಗಳ ಸರ್ಕಾರ ಇದು, ಭ್ರಷ್ಟಾಚಾರದ ಸರ್ಕಾರ ಇದು. ಈ ಸರ್ಕಾರದ ರೀತಿ ನಿಯಮಗಳೇ ಇಳಿದೆ. ಮತ್ತೆ ಅರೆಬೆಂದ ಸರ್ಕಾರ. ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಸಚಿವರಿಲ್ಲ ರೀ, ಒಂದು ತಿಂಗಳ CM ಬಂದು 1 ತಿಂಗಳಾಗಿದೆ, ಇವತ್ತು ಸಚಿವರಲ್ಲ, ಇಲ್ಲಿ ಸಚಿವರಲ್ಲ ಅಂತ ಶಿಕ್ಷಣ ಇಲಾಖೆ ಸಚಿವರಿಲ್ಲ ಈ ಸರ್ಕಾರದಲ್ಲಿ. 1 ತಿಂಗಳ ಶಿಕ್ಷಣದ ಸಚಿವರಿಲ್ಲ. ಸಮಯ ಅವಕಾಶ ಕೊಡ್ಬೇಕು. ಅವ್ರನ್ನ ಕೇಳಿಲ್ಲ ಇನ್ನೂ ಪ್ರಶ್ನೆ.
ಅಲ್ಲ, ಅವ್ರ್ಗೆಲ್ಲ ಮಾತಾಡ್ಸ್ಕೊಂಬಿಡಿ ನೀವು, ನಾವೇನಕ್ಕೆ ಬರ್ಬೇಕು? ಟೆನ್ಷನ್ ಆಗೈತೆ, ಪ್ರಶ್ನೆ ಕೇಳಿಲ್ಲ ಅವ್ರಿಗೆ, ಟೆನ್ಷನ್ ಆಯ್ತು ಅವ್ರಿಗೆ. ರೀ ಸುಮ್ನೆ ಕೂತ್ಕೊಳ್ರಿ, ಬಟ ಬಯಲು ಮಾಡ್ತೀನಿ, ಬಟ ಬಯಲು ಮಾಡ್ತೀನಿ, ಬಟ ಬಯಲು ಮಾಡ್ತಿಲ್ಲ ಎಲ್ಲ ಬಟ ಬಯಲು ಮಾಡ್ತೀವಿ, ಬಟ ಬಯಲು ಮಾಡ್ತೀವಿ. ನಾಗೇಂದ್ರ ಅವರೇ ಒಂದ್ ನಿಮಿಷ ಇರಿ, ಸ್ವಲ್ಪ ತಾಳ್ಮೆ ಬೇಕು ಎಲ್ಲರಿಗೂ. 4 ನಿಮಿಷ ಅಂತ ನಾನು ಮಾಡ್ಕೊಂಡ್ ಬರ್ತಾ ಇದ್ದೀನಿ, ಸ್ವಲ್ಪ ತಾಳ್ಮೆ ಆಯ್ತು, ಇರಿ. ಇವಾಗ ಹೇಳ್ 6:25 ಮುಗೀತಿತ್ತು, ಅಲ್ಲಿವರೆಗೆ ನೀವು ಸುಮ್ಮನೆ ಇದ್ದಿದ್ರೆ ಆಗಲ್ಲ ಮೇಡಮ್, ಸತ್ಯ ಮುಗೀತಿತ್ತು. ಆಸೆ. ದಯವಿಟ್ಟು ಸ್ವಲ್ಪ ತಾಳ್ಮೆ ಆಯ್ತು, ಬೇಕು. ಆಯ್ತು. ನಂದನ್ ಕಶ್ಯಪ್ ಅವರೇ, ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ, ಇದಕ್ಕೇನು ಉತ್ತರ ಕೊಡ್ತೀರಿ? ಪ್ರಾಮಾಣಿಕವಾಗಿ SIR ಆಗೋದಕ್ಕೆ ರಾಜ್ಯ ಸರ್ಕಾರ ಸಹಕಾರ ಕೊಡ್ತಿದೆಯಾ? ಎರಡನೇ ಪ್ರಶ್ನೆ, ಚಾಪೆ ಕೆಳಗೆ ತೂರಿದ್ದಾರೆ, ನಮಗೆ ರಂಗೋಲಿ ಕೆಳಗೆ ತೂರ ಗೊತ್ತು ಅನ್ನುವಂಥ ಧೋರಣೆನ